ಕುಲ್ದೀಪ್ ಸಿಂಗ್ ಅನ್ನೋ ವ್ಯಕ್ತಿ ಈಗ ಜೈಲಲ್ಲಿ ಇರೋದಿಲ್ಲ. ಆದ್ರೆ ಯಾವ ಹುಡುಗಿ ಇವರಿಂದ ತೊಂದರೆ ಅನುಭವಿಸಿದ್ಲೋ ಅವಳು ಈಗ ಹೆದರ್ಕೊಬೇಕಾಗಿದೆ. ಡೆಲ್ಲಿ ಹೈಕೋರ್ಟು ಇವರಿಗೆ ಅಂದ್ರೆ ಕುಲ್ದೀಪ್ ಸಿಂಗ್ ಅವರಿಗೆ ಬೇಲ್ ನೀಡಿದೆ. ಇವರಿಗೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಆಗಬೇಕಿತ್ತು. ಅನೌನ್ಸ್ ಕೂಡ ಆಗಿತ್ತು. ಆದರೆ ಇನ್ನೊಂದು ಇಯರಿಂಗಲ್ಲಿ ಅಂದರೆ ಇನ್ನೊಂದು ಕೋರ್ಟ್ ಸೆಷನಿಗೆ ಹೋದಾಗ ಆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಅಥವಾ ಆ ಪನಿಷ್ಮೆಂಟ್ನೇ ನಿಲ್ ಅಂತ ಹೇಳ್ಬಿಟ್ಟು ಕೋರ್ಟು ಅನೌನ್ಸ್ಮೆಂಟ್ ಕೊಟ್ಟಿದೆ. ಈ ವ್ಯಕ್ತಿ ಆ ಹುಡುಗಿಗೆ ಎಷ್ಟು ತೊಂದರೆ ಕೊಟ್ಟಿದ್ದಾನೆ ಅಂದರೆ 2017ರಲ್ಲಿ ಈ ವ್ಯಕ್ತಿ ಈ ಹುಡುಗಿನ ರೇಪ್ ಮಾಡ್ತಾರೆ. ಆದರೆ ಹುಡುಗಿ ಏನಾರ ಪೊಲೀಸ್ ಸ್ಟೇಷನಿಗೆ ಹೋಗಿ ರಿಪೋರ್ಟ್ ಬರೆಸ್ಬೇಕಾದ್ರೆ ರಿಪೋರ್ಟೇ ಬರ್ಕೊಳೋದಿಲ್ಲ ಪೊಲೀಸು. ಯಾಕೆ ಹೇಳಿ? ಇವರು BJPಯಲ್ಲಿ MLA ಆಗಿ ಅನೌನ್ಸ್ ಆಗಿರ್ತಾರೆ. ಅಂದರೆ ಪಾರ್ಟಿಲಾಗಲೇ ಇರ್ತಾರೆ ಅಧಿಕಾರದಲ್ಲಿ. ಸೊ ಹೆದರಿಕೆಯಿಂದ ಪೊಲೀಸವರು ಅವ್ರುಗಳ ಹೆಸರೇ ಬರ್ಕೊಳೋದಿಲ್ಲ. ಬರೀ ರಿಪೋರ್ಟ್ ಫೈಲಲ್ಲಿ ಬೇರೆಯವರ ಹೆಸರು ಅಥವಾ ಹೆಸರೇ ಬರೀದಲ್ಲೇ ಫಾಲ್ಸ್ ರಿಪೋರ್ಟ್ ಅಂತ ಬರೆದು ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ತಾರೆ. ಯಾವಾಗ ವಿಕ್ಟಿಮು ಆದಿ ಯೋಗಿತ್ಯನಾಥ್ ಅವರ ಮನೆ ಮುಂದೆ ಹೋಗಿ ಕೂಗಾಡೋಕ್ಕೆ ಶುರು ಮಾಡಿದ್ರು, ಆವಾಗ ಈ ನ್ಯೂಸು ಸ್ಪ್ರೆಡ್ ಆಗಿ ಅವರು ಜೈಲಿಗೆ ಹೋದರು. ಆದರೆ ಅದು ಇಲ್ಲೇ ನಿಲ್ಲಿಲ್ಲ. ಇದಾಗಿ ಕೆಲವು ವಾರಗಳಾದಮೇಲೆ ಅವ್ರ ಅಪ್ಪಂಗೆ ಅವ್ರ ಕಡೆಯವರು ತುಂಬಾ ಹೊಡೆದ್ರು. ಅವ್ರನ್ನ ಬಿಡಿಸೋದಕ್ಕೆ ಪೊಲೀಸ್ ಕೂಡ ಬಂತು. ಆದರೆ ಪೊಲೀಸ್ ಏನು ಮಾಡ್ತು, ಅವ್ರ ಅಪ್ಪನೇ ಕ್ರಿಮಿನಲ್ ಅಂತ ರಿಪೋರ್ಟಲ್ಲಿ ಬರೆದು ಜೈಲಿಗೆ ಹಾಕ್ತು. ಅಷ್ಟೇ ಅಲ್ದಲೆ ಎಷ್ಟು ಹೊಡೆದ್ರು ಅಂದರೆ ಅವ್ರ ಅಪ್ಪಂಗೆ ಲಾಕಪ್ ಡೆತ್ ಆಗೋಯಿತು. ಇದಷ್ಟೇ ಅಲ್ದಲೆ ಅವ್ರ ಫ್ಯಾಮಿಲಿ ಕಾರಲ್ಲಿ ರೋಡಲ್ಲಿ ಹೋಗಬೇಕಾದ್ರೆ ಟ್ರಕ್ಕಲ್ಲಿ ಆಕ್ಸಿಡೆಂಟ್ ಮಾಡಿಸಿ ಆ ಕಾರ್ನ ಪಲ್ಟಿ ಓಡಿಸಿದ್ರು. ಅದರಲ್ಲಿ ಅವ್ರ ಅಮ್ಮ ಸತ್ತೋದ್ರು. ಆ ಹುಡುಗಿ 1.5 ತಿಂಗಳು ಹಾಸ್ಪಿಟ್ಲಲ್ಲಿ ಕೋಮಾದಲ್ಲಿದ್ಲು. ಇಷ್ಟೆಲ್ಲ ಆದಮೇಲೆ ಕೋರ್ಟು ಅವರಿಗೆ ಅನೌನ್ಸ್ಮೆಂಟ್ ಮಾಡ್ತು ಲೈಫ್ ಟೈಮ್ ಇಂಪ್ರಿಸನ್ಮೆಂಟಿಗೆ. ಅಂದರೆ ಅವ್ರ ಲೈಫ್ ಪೂರ್ತಿ ಜೈಲಲ್ಲೇ ಇರಬೇಕು ಅಂತ. ಅದಾಗಿ ಕೇವಲ 8 ಅಥವಾ 9 ತಿಂಗಳಾದ್ಮೇಲೆ ಮತ್ತೆ ಕೋರ್ಟಿಗೆ ಹೋದಾಗ ಕೋರ್ಟು ಇದು ವ್ಯಾಲಿಡ್ ಅಲ್ಲ, ಇವರು ಪನಿಷ್ಮೆಂಟಿಗೆ ಅರ್ಹರಲ್ಲ ಅಂತ ಹೇಳಿಬಿಟ್ಟು ಅವ್ರ ಮೇಲೆ ಹಾಕಿರೋ ಎಲ್ಲ ಪನಿಷ್ಮೆಂಟ್ನು ಕ್ಯಾನ್ಸಲ್ ಮಾಡಿ ಬೇಲ್ ಕೊಡ್ತು.